ನಮಸ್ಕಾರ ಸರ. ನನ್ನ ಹೆಸರು ನಾರಾಯಣ ಅರ್ಜುನ್ ಸಾಳುಂಕ್ಯ ಸರ, ಗುಳಸಂಗಿ ಗ್ರಾಮ ಸರ. ನಾನು ಭಾರತೀಯ ಸೇನೆಯಿಂದ 2020 ರಿಟೈರ್ಮೆಂಟ್ ಅಂದರೆ ಮರಾಠ ಲೈಟ್ ಇನ್ಫಂಟ್ರಿ ಸರ. ಈಗ ನಾವು ಕಬ್ಬ, ಬಾಳಿ, ಮೆಣಸಿನ ಗಿಡ, ತೊಗರಿ ಇವೆಲ್ಲ ಬೆಳಿತಿದ್ದೇವೆ ಸರ. ಆದರೆ ಇವಕ್ಕೆ ರೇಟ್ ಫಿಕ್ಸ್ ಇಲ್ಲ ಅಂತೇಳಿ ಕಬ್ಬಿನ ಬೆಳೆ 2022 ಮಾಡ್ಕೊಂಡಿ ಸರ. ಇದ್ರ ಫಿಕ್ಸ್ ರೇಟ್ ಇದೆ ಅಂತೇಳಿ ನಾ ಫಸ್ಟ್ನೇ ವರ್ಷ ಸರ್ ಇದು ಕಬ್ಬ ಆಯ್ಕೆ ಮಾಡುವ ಹೊತ್ನಾಗ ಸರ SNK 133 74 ಆಯ್ಕೆ ಮಾಡ್ಕೊಂಡಿ ಸರ. ಇದು 12 ತಿಂಗಳಾದರೂ ಗರಿ ಹಾಕಲ್ಲ ಸರ, ಸುಂಕಿಲ್ಲ. ಆನಂತರ ಇದು ಇಲ್ಲ ಸರ್, ಇದಕ್ಕೆ ತೂಕ ಏಕ್ದಮ್ ಹೈಯೆಸ್ಟ್ ಬರ್ತದೆ ಸರ್. ಇದು ಕಬ್ಬನ್ನು ಹಚ್ಬೇಕಾದ್ರೆ ಹೈ ನೀರು ಮಾಡಿದ್ರೆ ಸರ್ ಇಳುವರಿ ಕಡಿಮೆ ಆಗುತ್ತೆ. ಡ್ರಿಪ್ ಮುಖಾಂತರ ಮಾಡಿ ಪ್ರತಿ ಇದಕ್ಕೆ ಸರ್ 15 ದಿನಕ್ಕೆ 10 ದಿನಕ್ಕೆ 20 ದಿನದೊಳಗೆ 5 kg ಗೊಬ್ಬರ ಬಿಡ್ತೀನಿ ಸರ್. ಯಾಕಂದ್ರೆ ಹೆಂಗೆ ಗ್ರೋತ್ ಬೇಕು ಆ ಥರನಾಗಿ ಗೊಬ್ಬರ, ಔಷಧ ಮೇಂಟೆನೆನ್ಸ್ ಮಾಡ್ತೀವಿ ಸರ್ ಎಲ್ಲ ಡ್ರಿಪ್ ಮುಖಾಂತರನ. ಮತ್ತು ಹೊಳ್ಳಿ ಸರ್ ಇದು ಒಂದು ಎಕರೆಗೆ 6000 ಅಗಿ ಕುಂದಿರ್ಬೇಕು ಸರ್. ಅಗಿ ಕುಂದಿರ್ಸೀವಿ ಸರ್. ಒಂದು ಕಬ್ಬಿನ ಒಂದು ಇದಕ್ಕೆ 7 ಮರಿ ಬರ್ಬೇಕು ಸರ್. 6 7 42,000 ಸರ. 2 kg 2.5 kg ಕತ್ರ 105 ಟನ್ ಆಗುತ್ತೆ ಸರ್. ಜರ ಅದ ನಾವು 3 kg ಬೆಳೆದ ತಿಳಿರಿ ಸರ 120 ಟನ್ ತನಕ ಬೆಳಿಬೋದು ಸರ್. ಈಗ ನಮ್ಮ ಕಬ್ಬದಲ್ಲ ಸರ 3 kg ಅಬೋವ್ ಇದೆ ಸರ. ಈಗ ಮರಿಗಳ ಸಂಖ್ಯೆ ನಮಗೆ 7 ಬೇಕಾಗಿತ್ತು, ಅಲ್ಲಿ 11 12 ಇದೆ ಸರ್. ಈಗ ತಾವ ನೋಡ್ಕೊಂಡ್ರಿ. ಹೀಗಾಗಿ ರೈತರಿಗೆ ಡ್ರಿಪ್ ಮಾಡಿ ಹನಿ ನೀರಾವರಿ ಮೂಲಕ ಮತ್ತು ಕಡಿಮೆ ಖರ್ಚು ಹೆಚ್ಚಿನ ಆದಾಯ ತೊಗೋಬೇಕಾದ್ರೆ ಸರ ಡ್ರಿಪ್ ಮಾಡೇ ಬೆಳಿಬೇಕು. ಆನಂತರ ಇದ್ರ ಗೊಬ್ಬರದ ಏನದಲ್ಲ ಸರ್ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ಹಾಕಬೇಕು ಮತ್ತು ತಿಪ್ಪಿ ಗೊಬ್ಬರಿಗೆ ಹೆಚ್ಚು ಒತ್ತು ಕೊಡ್ಬೇಕು ಸರ್. ಎಲ್ಲರೂ ನಾವು ಫಸ್ಟ್ ಒಕ್ಕಲ್ತನ ಮಾಡ್ಬೇಕಂದ್ರೆ ಮನೆ ಒಳಗೆ ದನಕರನ ಕಟ್ಟೋದು ಫಸ್ಟ್ ಇವತ್ತಿದ್ರೆ ಪ್ರಾರಂಭ ಮಾಡಿದ್ರೆ ಒಕ್ಕಲ್ತನ ಯಶಸ್ಸಾಗತ್ತೆ ಅಂತ ಹೇಳಿ ನಾನು ಹೇಳೋಕ್ಕಿಟ್ಟು ಬಯಸ್ತೀನಿ ಸರ್. ನನ್ನ ಹೆಸರು ಸುಭಾಷ್ ಭೀಮರಾಜ್ ಜಾಧವ್ ಅಂತ, ನಾವು ಗೊಳಸಂಗಿ ಊರಿನವರು. ಈ ಫಸ್ಟಿಗೆ ನಾರಾಯಣ ಸಾಳುಂಕ್ಯವರು ಮಿಲ್ಟ್ರಿ ರಿಟೈರ್ಮೆಂಟ್ ಆಗಿ ಬಂದಿಂದ ಅವರು ಈ ರೈತರಿಗೆ ಒಳಗೆ ಬರ್ಬೇಕಂಥೇಳಿ ರಗಡ ನೌಕರಿ ಬಂದ್ರೂ ಈ ಒಕ್ಕಲ್ತನ ಮಾಡ್ಬೇಕಂತೇಳಿ ಹಂಬಲಿಸಿ ಒಕ್ಕಲ್ತನ ಮಾಡಕತ್ತಿದ್ರು. ಈ ಕಬ್ಬು ಹಚ್ಚು ಮೆಥಡ್ ನೋಡಿಕೇಶಿಂದ ನಾವೇ ಹುಚ್ಚಿಡ್ದದು ಇವಂಗೆ ಮಿಲ್ಟ್ರಿ ಅವ್ರು ಹುಚ್ಚರು ಶಾನೆ ಇರೋಂಗಿಲ್ಲ ಮಬ್ಬ ಇರ್ತಾರ ಅಂಥೇಳಿ ಕೇಶಿಂದ ಇವಂಗೆ ತಲೆ ಕಟ್ಟದ ರೊಕ್ಕ ಬಂದವು ರಿಟೈರ್ಮೆಂಟ್ ಆಗಿಂದ ಈ ರೊಕ್ಕ ತಂದು ಹಾಳು ಮಾಡ್ತಾನೆ ಭೂಮಿಗೆ ಅಂಥೇಳಿ ನಾವೇ ಮಾತಾಡಿದ್ದೇವೆ. ಇದಕ್ಕೆ ಈ ಸಾಲು ಹಾಕೋತ್ನೇ ಬಾ ನನಗೆ ಕರೆನ ಈ ಕಬ್ಬು ಸಾಲು ಕೊರಿಯೋತ್ನೇ ಬಂದು ನೋಡಿದೆವು. 7 ಫುಟ್ಟಿಗೆ ಒಂದು ಸಾಲು ಕೊರಿಯಕತ್ತ. ಇವ್ರು 4 ಫುಟ್ಟಿಗೆ ಒಂದೇ ಆಗವಲ್ಲು. ಇಡೀ ಕರ್ನಾಟಕದಾಗೆಲ್ಲ ಭಾರತ ದೇಶದಾಗ ಕಬ್ಬು ಬೆಳೆಯೋಕೆ 4 ಫುಟ್ಟಿನೂ ಆದ್ರೆ ಆಗಲಾಕಿದ್ದು ಅಂತಿದ್ರು. ಇವ 7 ಫುಟ್ ಸಾಲು ಕೆರೋದಾಗ ಸಾಲು ಕೆರೋನ್ ಕೇಸಿಂದ ಅಡ್ಡ ಬಿದ್ದರೂ ಸಾಲು ನಿಲ್ಕಂಗಿಲ್ಲ. ಇವ ಏನು ಕಬ್ಬು ಬೆಳಿತಾನೆ ಆ ಥರ ಇದಿಟ್ಟು ರೊಕ್ಕ ಆಯ್ ಮಾಡಿ 40 ಲಕ್ಷ ಬಂದವು, 40 ಲಕ್ಷ ಆಯ್ ಮಾಡಿ ಮನೆಗೆ ಹೊಕ್ಕ ನೀವು ಅಂತೇಳಿ ನಾವು ತಿಳ್ಕೊಂಡಿದ್ದೆವು. ಈಗ ಎಲ್ಲರೂ ಬಂದಾರಲ್ಲ ಹುಚ್ಚ ಅಂತಿದ್ರು. ಈ ಸದ್ದ ಈ ಇಡೀ ನಮ್ಮ ಕರ್ನಾಟಕದಾಗೆ ಇದೊಂದು ಮೆಚ್ಚುವಂಥ ಒಕ್ಕಲ್ತನ ಮಾಡಿದ್ರು ಅವರು. ಆರ್ಮಿ ಮುಗಿಸಿ ಬಂದು ಈಗ ಅಂತಾರೆ ಈಗ ಅವನೇ ಶಾನೆ ಅಪ್ಪ ನಾವೇ ಹುಚ್ಚರಾದೇವು ಅಂಥೇಳಿ ಎಷ್ಟು ಇಡೀ ಊರು ಮಂದಿನ ಬಂದು ನೋಡಿ ಕೇಸಿಂದ ಅವ್ನ ಗತಿಲೇ ಮಾಡಬೇಕು ಅನ್ನೋಂಥ ಎಲ್ಲರಿಗೆ ಆಸೆ ಹುಟ್ಟ್ಯದ. ಎಷ್ಟೋ ರೈತರು ಇದರಲ್ಲಿಂತ ಈಗ 2 ವರ್ಷ ಅಂತರೂ ಇವಾಗ ಏನು ನಡೆಯಂಗಿಲ್ಲ, ಇವ್ನು ಆಗಂಗಿಲ್ಲ ಅಂದರು. 3ನೇ ಪೀಕ್ 1 ವರ್ಷ 2 ವರ್ಷ 3ನೇ ಪೀಕ್ ಸಹಿತ 2 ವರ್ಷ ಇಳುವರಿಕಿಂತನೂ 3ನೇ ವರ್ಷ ಇಳುವರಿ ಹೆಚ್ಚಾಗ್ಯದ. ಕಬ್ಬು ಎಲ್ಲರೂ ಬೆಳೆದಿಲ್ಲ ಅನ್ನಂಗಿಲ್ಲ. 1ನೇ ವರ್ಷ ಹೆಸರು ಮಾಡಿ ಪೇಪರ್ದಾಗ ಬಂದು ಮಾಡಿದವ್ರು ರಗಡ ಸಾಕಷ್ಟು ಜನ ರೈತರು ಅದಾರ. 3ನೇ ವರ್ಷ ಬೆಳೆದ್ರು ಸಹಿತ ಇನ್ನೂ 10 ವರ್ಷ ಬೆಳಿತಾನಪ್ಪ ಅನ್ನುವಂಥದ್ದು ಎಲ್ಲರೂ ಬಂದು ಅವ್ನು ಶಬಾಷ್ಗಿರಿ ಕೊಟ್ಟು ಎಲ್ಲ ರಾಷ್ಟ್ರ ಮಟ್ಟದಾಗ ಹೆಸರು ಮಾಡುವಂಥ ಶಕ್ತಿ ಅವ್ನ ಬಳಿಯಕ್ಕೆ ಐತಿ. ಈಗ ನಾವು ಮಾತಾಡಿದವ್ರು ಸಹಿತ ಅವ್ನು ಬೆನ್ನು ಹತ್ತಿ ಕೇಸಿಂದ ನಿಂದದ್ದು ಚಲೋ ಐತಪ್ಪ ನಾವೇ ಮಾತಾಡಿ ಕೇಸಿಂದ ಇದು ಆದೇವು ಅನ್ನುವಂಥದ್ದು ಪರಿಸ್ಥಿತಿ ಬಂದದ. ಈಗ ಅವರೆಲ್ಲ ದೇಶನೂ ಕಾದು ಬಂದರು. ಈಗ ರೈತರಿಗೆ ಒಳಗೆ ಬಂದ ಕೇಸಿಂದ ಈಗ ಭೂಮಿ ಒಳಗೆ ಏನೈತಿ ಅನ್ನೋವಂಥದ್ದು ಕಂಡು ಹಿಡಿದ ಕೇಸಿಂದ ಎಲ್ಲ ಥರ ಭೂಮಿ ಸುಧಾರಣೆ ಮಾಡಿ ಎಲ್ಲ ಮಾಡಿ ಕೇಸಿಂದ ಈಗ ಹೌದು ನಂಗೆ ಬೆಳ್ಯಾಕತ್ತಾರ. ನಮಗೊಂದೊಂದು ಮಾದರಿ ಆಗ್ಯದ ಅವರು ನಮ್ಮ ಗೊಳಸಂಗಿ ಒಳಗೆ. ನನ್ನ ಹೆಸರು ಸುಭಾಷ್ ಭೀಮರಾಜ್ ಜಾಧವ್ ಅಂತ ರೀ. ನಾನು ಇವತ್ತು ನಾರಾಯಣ ಸಾಳುಂಕ್ಯ ಅವ್ರ ಹೊಲಕ್ಕೆ ಬಂದಿದ್ದೆ. ಅವ್ರದ್ದು ಕಬ್ಬು ಬೆಳೆದಾರಂತೆ ಬರೀ ಎಲ್ಲ ನ್ಯೂಸ್ನಾಗ ವಾಟ್ಸಪ್ನಾಗ ಅಲ್ಲಿ ಕೇಳಿಬಿಟ್ಟು ಅದನ್ನು ಸುದ್ದಿ ಕೇಳಿ ಅವ್ರಿಗೆ ಪರ್ಸ್ನಲಾಗಿ ಭೇಟಿಯಾಗಿ ಅವ್ರ ಕಡೆಯಿಂದ ಒಂದು ಸ್ವಲ್ಪ ಮಾಹಿತಿ ತೊಗೊಳ್ಳಂತ. ನಾನು ಕಬ್ಬು ಬೆಳಿತೀನಿ, ಬಟ್ ಇಂಥ ಬೆಳವಣಿಗೆ ಇಲ್ಲ ನಮ್ಮ ಕಬ್ಬು. ಅದು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಇಲ್ಲಿ ಬಂದು ತಿಳ್ಕೊಬೇಕಂತೇಳಿ ಬಂದೆ. ಆವಾಗ ಅವರು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರು ನಮಗೆ. ಈ ಕಬ್ಬು ನೋಡಿದ್ರೆ ಇದ್ರದ್ದು ಈ ಭೂಮಿ ಒಳಗೆ ಬೆಳಿಬೇಕಪ್ಪ ಅಂತಂತಂದ್ರೆ ಇದು ಹೈಯೆಸ್ಟ್ ಇಳುವರಿ ಬರ್ತಿತ್ತು ಅಂತ ಅನಿಸ್ತೈತಿ. ನಮ್ಮ ಮುಂದೆ ತೂಕ ಮಾಡಿ ತೋರಿಸಿದ್ರು ಅವರು. ಒಂದು ಕಬ್ಬು 3 kg ಆಕೈತಿ ಅಂದ್ರೆ ಅವ್ರ ಲೆಕ್ಕ 1 ಎಕರೆಗೆ 120 ಟನ್ ಬೆಳಿತೈತೆ ಅಂತೇಳಿ ಅವ್ರದ್ದೊಂದು ಲೆಕ್ಕಾಚಾರ. ಅವರು ಡ್ರಿಪ್ ಥ್ರೂ ನೀರು ಬಿಡ್ತಾರೆ, ಅದರಿಂದ ಇಳುವರಿ ಜಾಸ್ತಿ ಆಕೈತೆ ಅಂತ ಮಾಹಿತಿ ಕೊಟ್ಟರು. ಆಮೇಲೆ 1 ಎಕರೆಗೆ 5 kg ಗೊಬ್ಬರ ಹಾಕೋತ ಹೋಗ್ಬೇಕು ಎವ್ರಿ 15 ಡೇಸ್ ಇಂಟರ್ವಲ್ನಾಗ. ಸೊ ಅದರದಿಂದ ಇಳುವರಿ ಜಾಸ್ತಿ ಆಕೈತೆ ಅಂತೇಳಿ ನಮಗೊಂದು ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಡಿಸ್ಕಷನ್ ಮಾಡೋದಿತ್ತು ಅವ್ರ ಜೋಡಿ. ಇದು ಮಾಹಿತಿ ಕೇಳ್ಕೊಂಬಿಟ್ಟು ನಾವು ಇವ್ರಂಗೆ ಮಾದರಿ ಆಗ್ಬೇಕಂತ ಅನ್ನೋದು ನಮ್ಮ ಆಸೆ ಐತಿ, ಮಾಡ್ತೀವಿ. ನನ್ನ ಹೆಸರು ರಮೇಶ್ ಚಿಗದಾನಿ ಅಂತೇಳಿ. ನಾವು ಸಾಳುಂಕ್ಯ ಅಂತ ರಿಟೈರ್ಡ್ ಸೈನಿಕ. 6 ಎಕರೆ ಜಮೀನು, ಬರೀ 6 ಎಕರೆ ಇದೆ. 6 ಎಕರೆನಲ್ಲಿ 3 ವರ್ಷ 3 ಕುಳಿ ತೆಗೆದಿದ್ದಾನೆ.
ಒಂದು ವರ್ಷಕ್ಕೆ 110 ಟನ್ನು 120 ಟನ್ ತೆಗ್ದಾನೆ. ಈ ಸರ್ತಿ ಇನ್ನೂ ಹೆಚ್ಚಾಗ್ಬೋದು ಅಂತೇಳಿ 3ನೇ ವರ್ಷ ತೆಗೆದ್ರು ಮತ್ತು 5 ವರ್ಷ 6 ವರ್ಷ ಅದೇ ನಾಟಿಗೆ ಕಂಟಿನ್ಯೂ ಮಾಡ್ತಾನೆ ನಾವು. ಅದರಿಂದ ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಆಗುತ್ತೆ. ಇದು ಒಂದು. ಎರಡನೇದು, ಅವನು ಏನು ಬೆಳೆ ಬೆಳೀತಾ ಇದ್ದಾನೆ ಭಾಳ ಆಧುನಿಕ ಪದ್ಧತಿ ಅಳವಡಿಸ್ಕೊಂಡಿದ್ದಾನೆ. ನಮ್ಮ ರೈತರೆಲ್ಲರೂ ಏನು ಹಾಳಾಗ್ತಾ ಇದ್ದಾರೆ ಅಂದರೆ 100-200 ರೂಪಾಯಿ ಸಲುವಾಗಿ ಸರ್ಕಾರದ ಜೋಡಿ ಜಗಾಡ್ತೀರಿ. 1 ಎಕರೆಗೆ 30-40 ಟನ್ನು ತೆಗಿತೀರಿ. ಕೆಲವೊಬ್ರು 60 ಟನ್ ತೆಗೆದಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, 60-70 ತೆಗೆದಿರ್ಬೋದು. ಬಟ್ ಈ ಮನುಷ್ಯ ಎವ್ರೇಜ್ 100 ಟನ್ ತೆಗಿತಾನೆ. ಎವ್ರೇಜ್ 120 ತೆಗೆದ್ರೂ ಒಂದು ವರ್ಷಕ್ಕೆ 100 ಟನ್ ತೆಗಿತಾನೆ. ಮತ್ತು 12 ತಿಂಗಳಿನಲ್ಲಿ ತೆಗಿತಾನೆ, 14 ತಿಂಗಳಲ್ಲ. ಕೆಲವೊಬ್ರು 14 ತಿಂಗಳಿಗೆ ಹೋದ್ಮೇಲೆ ಈ ಥರ ಮಾಡ್ತಾರೆ, 12 ತಿಂಗಳಿನಲ್ಲಿ ತೆಗಿತಾನೆ. ಅದರಿಂದ ಒಂದು ವರ್ಷಕ್ಕೆ ಅವನಿಗೆ 40 ಟನ್ನಿನ ದುಡ್ಡು ಎಕ್ಸ್ಟ್ರಾ ಬರುತ್ತೆ. ಅಂದರೆ ಅದೇ 1,20,000 ರೂಪಾಯಿ ಆಯಿತು. ಈ ನಮ್ಮ ಸರ್ಕಾರದ ಅಂಗಿ ಹಿಡಿದು ಕಿವಿ ಹಿಡಿದು ಅದನ್ನು 100 ರೂಪಾಯಿ ತೊಗೊಳ್ಳೋ ಬದಲಿ ರೈತರು ಈ 30 ಟನ್ನಿಂದ 1,20,000 ರೂಪಾಯಿ ಸಿಗೋದನ್ನು ಬಿಟ್ಟು ಇವ್ರ ಜೋಡಿ ಜಗಾಡ್ ಕೂತ್ಕೊಂಡಿರೋದ್ರಾಗ ಅರ್ಥ ಏನಿದೆ? ಆ ಥರದ ಪದ್ಧತಿ ಅಳವಡಿಸ್ಕೊಂಡು, ಮತ್ತು ಕಬ್ಬಿಗೆ ಇನ್ನೂ ಒಂದು ಸ್ವಲ್ಪ ಎಲ್ಲಿವರೆಗೆ ಇಥನಾಲ್ ಇದೆ ಅಲ್ಲಿವರೆಗೆ ಬೆಲೆ ಇದೆ. ಬಟ್ ಇಥನಾಲ್ ಬಿಟ್ಟು ಸಕ್ರೆ ಧಾರಣೆ ಕೂಡ ಕೇಂದ್ರ ಸರ್ಕಾರ ಸರಿಯಾಗಿ ನಿರ್ವಹಣೆ ಮಾಡ್ತಾಯಿಲ್ಲ. 31 ರೂಪಾಯಿ ಇದ್ದು ಇವತ್ತಿಗೆ 6-7 ವರ್ಷ ಆಯಿತು, ಅದನ್ನು ಬದಲಾವಣೆ ಮಾಡ್ತಾಯಿಲ್ಲ. ಬದಲಾವಣೆ ಮಾಡೋದು ಬಿಟ್ಬಿಡಿ, ಯಾರು ಕಮರ್ಷಿಯಲ್ ಯೂಸ್ ಮಾಡ್ತಾರೆ 1 ಕಿಲೋ ಸಕ್ಕರೆ ಹಾಕಿ ತಾವು 31 ರೂಪಾಯಿಗೆ ತೊಗೊಳ್ತಾರೆ, ಅವ್ರು 100 ರೂಪಾಯಿ ಲಾಭ ಮಾಡ್ಕೋತಾರೆ. 100, 200, 300 ರೂಪಾಯಿ ಕ್ಯಾಡ್ಬರಿ ಚಾಕ್ಲೇಟ್ದವಂತರೂ 300 ರೂಪಾಯಿ ಲಾಭ ಮಾಡ್ಕೋತಾನೆ. 1